Hi everyone, welcome back to my YouTube channel Educational Hub by Aishu Yeshu. So ನಾನಿವತ್ತು 8th ಸ್ಟ್ಯಾಂಡರ್ಡ್ ಚಾಪ್ಟರ್ 2 ಮೈಕ್ರೋ ಆರ್ಗ್ಯಾನಿಸಮ್ ಫ್ರೆಂಡ್ ಅಂಡ್ ಫೋ ಈ ಚಾಪ್ಟರ್ ನ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಅಂಡ್ ಫೋ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಗೆ ಫ್ರೆಂಡ್ ಅಂಡ್ ಫೋ ಸ್ನೇಹಿತರು ಆಗಿರ್ತವೆ. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಫೋ ಅಂದ್ರೆ ಶತ್ರುಗಳು ಆಗಿರ್ತವೆ. ಓಕೆ, ಯು ಹ್ಯಾವ್ ಸೀನ್ ಸೆವೆರಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ವಾ. ನಾವು ತುಂಬಾ ಡಿಫ್ರೆಂಟ್ ಆಗಿರುವಂತ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ನಮ್ ಸುತ್ತಮುತ್ತ ಇರ್ತವೆ, ನೋಡ್ತಾನೆ ಇರ್ತೀವಿ. However, there are other living organisms around us which we normally cannot see. ಅದಲ್ದೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ದೆ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ನಮ್ ಸುತ್ತ ಇರ್ತವೆ. ಬಟ್ ಅದನ್ನ ನಾವು ನಾರ್ಮಲ್ ಆಗಿ ನೋಡೋದಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಷ್ಟು ದೊಡ್ಡದಾಗಿ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ನಮ್ ಕಣ್ಣಿಗೆ ಕಾಣಲ್ಲ. ಸೊ ಅದಕ್ಕೆ ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಸಣ್ಣ ಜೀವಿಗಳು ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಡ್ಯೂರಿಂಗ್ ದ ರೈನಿ ಸೀಸನ್ ಮಾಯ್ಸ್ಟ್ ಬ್ರೆಡ್ ಗೆಟ್ ಸ್ಪಾಯ್ಲ್ಡ್ ಅಂಡ್ ಇಟ್ಸ್ ಸರ್ಫೇಸ್ ಗೆಟ್ ಕವರ್ಡ್ ವಿತ್ ಗ್ರೇಯಿಶ್ ವೈಟ್ ಪ್ಯಾಚಸ್. ನಮ್ ಕಣ್ಣು ಕಾಣಲ್ಲ ಅಂತ ಹೇಳಿದ್ವಿ, ಬಟ್ ಹಾಗಾದ್ರೆ ಅದಿದೆ, ಅದ್ರ ಪ್ರೆಸೆನ್ಸ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರೈನಿ ಸೀಸನ್ ಅಲ್ಲಿ ಎನ್ವಿರಾನ್ಮೆಂಟ್ ಏನಾಗಿರುತ್ತೆ, ತುಂಬಾ ಮಾಯ್ಸ್ಟ್ ಆಗಿರುತ್ತೆ, ತುಂಬಾ ಕೋಲ್ಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏರ್ ಕೂಡ ತುಂಬಾ ಮಾಯ್ಸ್ಟ್ ಆಗಿರುತ್ತೆ. ಓಕೆನಾ. ಅಕಸ್ಮಾತ್ ನಮ್ಮ ಮನೇಲಿ ಬ್ರೆಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಬ್ರೆಡ್ ಏನಾದ್ರೂ ಸ್ವಲ್ಪ ಮಾಯ್ಸ್ಟ್ ಆಗೋದ್ರೆ ಅದೇನಾಗುತ್ತೆ, ಸ್ಪಾಯ್ಲ್ಟ್ ಆಗಿರುತ್ತೆ, ಅಂದ್ರೆ ಬೇಗ ಹಾಳಾಗೋಗುತ್ತೆ. ಏನಕ್ಕೆ ಹಾಳಾಗುತ್ತೆ ಅಂತಂದ್ರೆ ಈ ರೈನಿ ಸೀಸನ್ ಅಲ್ಲಿ ಆಲ್ರೆಡಿ ಏರ್ ಮಾಯ್ಸ್ಟ್ ಆಗಿರುತ್ತೆ. ಈ ಏರ್ ಅಲ್ಲಿ ಆಲ್ರೆಡಿ ಕೆಲವೊಂದು ಮೈಕ್ರೋಬ್ ಸ್ಪೋರ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅದೇನ್ ಮಾಡುತ್ತೆ, ಎಲ್ಲಿ ನಮ್ಗೆ ಮಾಯ್ಸ್ಟ್ ಆಗಿರುವಂತ ಸರ್ಫೇಸ್ ಸಿಗುತ್ತೆ ನಾವು ಗ್ರೋ ಆಗೋದಕ್ಕೆ ಅಂತ ಹುಡುಕ್ತಾ ಇರುತ್ತೆ. ಸೊ ಬ್ರೆಡ್ ಮಾಯ್ಸ್ಟ್ ಆಗಿದೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಅದು ಗೊತ್ತಾಗುತ್ತೆ. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹೋಗಿ ಆ ಬ್ರೆಡ್ ಮೇಲೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಬೆಳೆಯಕ್ ಸ್ಟಾರ್ಟ್ ಆದಾಗ ಬ್ರೆಡ್ ಸರ್ಫೇಸ್ ಪೂರಾ ಗ್ರೇಯಿಶ್ ವೈಟ್ ಪ್ಯಾಚಸ್ ಆಗಿ ಕವರ್ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಬೇಗ ಮೈಕ್ರೋಬ್ಸ್ ಅಲ್ಲಿ ಗ್ರೋ ಆಗುತ್ತೆ. ಈ ಪ್ಯಾಚಸ್ ನ ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಂದ್ರೆ ಭೂತ್ ಕನ್ನಡಿಲಿ ನೋಡಿದಾಗ ಬ್ಲಾಕ್ ರೌಂಡೆಡ್ ಸ್ಟ್ರಕ್ಚರ್ ಕಾಣುತ್ತೆ. ಇದೊಂದು ಫಂಗಸ್ ಆಗಿರುತ್ತೆ. ಓಕೆನಾ. ಅದಕ್ಕೆ ಇದನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲೇ ನೋಡ್ಬೋದು. ಡೂ ಯು ನೋ ವಾಟ್ ದಿಸ್ ಸ್ಟ್ರಕ್ಚರ್ ಆರ್ ಅಂಡ್ ವೇರ್ ಡೂ ದಿಸ್ ಕಮ್ ಫ್ರಮ್ ಅಲ್ವಾ. ಹಾಗಾದ್ರೆ ಈ ಟಿನ್ನಿ ಬ್ಲಾಕ್ ರೌಂಡ್ ಸ್ಟ್ರಕ್ಚರ್ ಏನಿದು, ಎಲ್ಲಿಂದ ಬಂತು ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಏರಲ್ಲೇ ಆಲ್ರೆಡಿ ಈ ಸ್ಪೋರ್ಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಯಾವಾಗ ಮಾಯ್ಸ್ಟ್ ಬ್ರೆಡ್ ಸಿಕ್ತೋ ಅದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ತು. ಸೊ ಅದೋಗಿ ಆರಾಮಾಗಿ ಅದ್ರ ಮೇಲೆ ಬೆಳೆದು ಆ ಬ್ರೆಡ್ ಸರ್ಫೇಸ್ ಪೂರಾ ಕವರ್ ಆಗಿ ಕಂಪ್ಲೀಟ್ ಆಗಿ ಗ್ರೋ ಆಗ್ಬಿಡುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ಈ ಬ್ರೆಡ್ ಏನ್ ಫುಲ್ ಹಾಳಾಗಿದೆ ಇದನ್ನ ನಾವು ಅಬ್ಸರ್ವ್ ಮಾಡಿದಾಗ ಈ ತರ ಬ್ಲಾಕ್ ರೌಂಡೆಡ್ ಸ್ಟ್ರಕ್ಚರ್ ಕಾಣುತ್ತೆ. ಬಟ್ ಇದು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿರೋದು. ಈ ಬ್ರೆಡ್ ಮೇಲೆ ಬೆಳೆಯುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂದು ಫಂಗಸ್ ಆಗಿರುತ್ತೆ. ಓಕೆನಾ. ದ ಗ್ರೋತ್ ಆಫ್ ಬ್ರೆಡ್ ಮೋಡ್. ಆ ಫಂಗಸ್ ನೇಮ್ ಏನು ಅಂತಂದ್ರೆ ರೈಸೋಪಸ್ ಅಂತ. ಈ ಸ್ಪೋರ್ಸ್ its spores is present in air. When it finds the favorable condition, it starts its growth and rapidly multiply. ಈ ಸ್ಪೋರ್ಸ್ ಆಲ್ರೆಡಿ ಏರ್ ಅಲ್ಲಿ ಇರುತ್ತೆ, ಬಟ್ ಯಾವಾಗ ಅದಕ್ಕೆ ಫೇವರೇಬಲ್ ಕಂಡೀಷನ್ ಸಿಗುತ್ತೋ, ಅಂದ್ರೆ ಈ ಬ್ರೆಡ್ ಆಲ್ರೆಡಿ ಮಾಯ್ಸ್ಟ್ ಆಗಿದೆ, ಈ ಸ್ಪೋರ್ಸ್ ಗಳು ಡೆವಲಪ್ ಆಗೋದು, ಮಲ್ಟಿಪ್ಲೈ ಆಗೋದು, ಗ್ರೋತ್ ಆಗದೆ ಮಾಯ್ಸ್ಟ್ ಕಂಡೀಷನ್ ಅಲ್ಲಿ. ಸೊ ಬ್ರೆಡ್ ಮಾಯ್ಸ್ಟ್ ಆಗಿದೆ, ಸೊ ಇದಕ್ಕೆ ಫೇವರೇಬಲ್ ಕಂಡೀಷನ್ ಸಿಕ್ಕಿದ ತಕ್ಷಣ ಅದು ಹೋಗಿ ಅಲ್ಲಿ ಗ್ರೋತ್ ಆಗಿ ರ್ಯಾಪಿಡ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಬ್ರೆಡ್ ಕಂಪ್ಲೀಟ್ ಆಗಿ ಸ್ಪಾಯ್ಲ್ಟ್ ಆಯ್ತು. ಸೊ ಈ ತರ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮ್ಗೆ ಮೀನ್ಸ್ ಶತ್ರುಗಳಾಗಿರ್ತವೆ. ಅಂದ್ರೆ ನಮ್ಗೆ ಬೇಡದೆ ಇರುವಂತದ್ದಾಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಫುಡ್ ನ ಸ್ಪಾಯ್ಲ್ಟ್ ಮಾಡುತ್ತೆ, ಅನ್ಫಿಟ್ ಫಾರ್ ಈಟ್ ಮಾಡುತ್ತೆ. ಅಂತಂದ್ರೆ ತಿನ್ನಕ್ಕೆ ಆಗೋದಿಲ್ಲ ಈ ತರ ಹಾಳಾದ್ಮೇಲೆ ಬ್ರೆಡ್ ನ, ಅದಕ್ಕೋಸ್ಕರ.
ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಕಲೆಕ್ಟ್ ಸಮ್ ಮಾಯಿಸ್ಟ್ ಸಾಯಿಲ್ ಫ್ರಮ್ ಫೀಲ್ಡ್ ಇನ್ ಅ ಬೀಕರ್ ಅಂಡ್ ಆಡ್ ವಾಟರ್ ಟು ಇಟ್. ಇಲ್ಲೇನ್ ಹೇಳಿದ್ದಾರೆ, ಮಾಯಿಸ್ಟ್ ಸಾಯಿಲ್ ನ ಒಂದು ಫೀಲ್ಡ್ ಇಂದ ಕಲೆಕ್ಟ್ ಮಾಡ್ಕೊಂಡು ಬೀಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ವಾಟರ್ ಆಡ್ ಮಾಡ್ತು. ಆಫ್ಟರ್ ದ ಸಾಯಿಲ್ ಪಾರ್ಟಿಕಲ್ಸ್ ಹ್ಯಾವ್ ಸೆಟಲ್ ಡೌನ್, ಸಾಯಿಲ್ ಪಾರ್ಟಿಕಲ್ಸ್ ಎಲ್ಲ ಆ ಬೀಕರ್ ಒಳಗಡೆ ಕೆಳಗಡೆ ಸೆಟಲ್ ಆದ್ಮೇಲೆ ಅಬ್ಸರ್ವ್ ಎ ಡ್ರಾಪ್ ಆಫ್ ವಾಟರ್ ಫ್ರಮ್ ದ ಬೀಕರ್. ಮೇಲ್ಗಡೆ ಏನ್ ವಾಟರ್ ಸಾಯಿಲ್ ಜೊತೆ ಮಿಕ್ಸ್ ಆಗಿದ್ದು ಸ್ವಲ್ಪ ಮೇಲ್ಗಡೆ ಏನ್ ವಾಟರ್ ಇರುತ್ತೆ ಅದ್ರಲ್ಲಿ ಒಂದು ಡ್ರಾಪ್ ನ ತೆಗೆದು ಬೀಕರ್ ಇಂದ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನ್ ಕಾಣುತ್ತೆ ಅಂತ ಅಂದ್ರೆ ಕೆಲವೊಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ನೋಡ್ಬೋದು ನಾವು. ಆ ಸಾಯಿಲ್ ಒಳಗಡೆ ಆಲ್ರೆಡಿ ಕೆಲವೊಂದು ಮೈಕ್ರೋಬ್ಸ್ ಇರುತ್ತೆ. ಅವು ಯೂಸ್ಫುಲ್ ಮೈಕ್ರೋಬ್ಸ್ ಆಗಿರ್ಬೋದು, ಹಾರ್ಮ್ಫುಲ್ ಆಗಿರ್ಬೋದು. ಇದ್ರಲ್ಲಿ ಒಂದಷ್ಟು ಯೂಸ್ಫುಲ್ ಮೈಕ್ರೋಬ್ಸ್ ಇರುತ್ತೆ. ಯಾಕೆಂತಂದ್ರೆ ಸಾಯಿಲ್ ಅಂದ್ರೆ ಒಳ್ಳೆ ಹೆಲ್ದಿ ಅಗ್ರಿಕಲ್ಚರಲ್ ಫೀಲ್ಡ್ ಇಂದ ನಾವು ಸಾಯಿಲ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರೆ ಅಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆನಾ. ಇನ್ನೊಂದು ಆಕ್ಟಿವಿಟಿ ಏನು ಅಂತಂದ್ರೆ ಇನ್ನೊಂದ್ ಕಡೆ ವಾಟರ್ನ ಪಾಂಡ್ ಇಂದ ಕಲೆಕ್ಟ್ ಮಾಡ್ಕೊಂಡು ಬಂದು ಸೊ ಆ ವಾಟರ್ ಒಂದು ಡ್ರಾಪ್ ನ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಇಲ್ಲಿ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಣುತ್ತೆ. ಓಕೆನಾ. ಸೊ ದೀಸ್ ಅಬ್ಸರ್ವೇಷನ್ ಶೋ ದಟ್ ವಾಟರ್ ಅಂಡ್ ಸಾಯಿಲ್ ಆರ್ ಫುಲ್ ಆಫ್ ಟಿನಿ ಆರ್ಗ್ಯಾನಿಸಮ್. ಸೊ ನಾವ್ ಈ ಎರಡು ಆಕ್ಟಿವಿಟಿಲಿ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ವಾಟರ್ ಅಲ್ಲಿ ಮತ್ತೆ ಸಾಯಿಲ್ ಅಲ್ಲಿ ತುಂಬಾ ಟಿನಿ ಆರ್ಗ್ಯಾನಿಸಮ್ಸ್ ಇರುತ್ತೆ. ದೋ ನಾಟ್ ಆಲ್ ಆಫ್ ದೆಮ್ ಫಾಲ್ ಇನ್ ಟು ಕ್ಯಾಟಗರಿ ಆಫ್ ಮೈಕ್ರೋಬ್ಸ್. ಆದ್ರೆ ಎಲ್ಲಾ ಮೈಕ್ರೋಬ್ಸ್ ಕ್ಯಾಟಗರಿಗೆ ಸೇರಲ್ಲ. ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್ ಆರ್ ಸೋ ಸ್ಮಾಲ್ ಇನ್ ಸೈಜ್ ದಟ್ ದೇ ಕೆನಾಟ್ ಬಿ ಸೀನ್ ವಿತ್ ಅನ್ಹೈಡೆಡ್ ಐಸ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬಾ ಸ್ಮಾಲ್ ಸೈಜ್ ಇರೋದ್ರಿಂದ ಇದನ್ನ ನಾವು ಬರೀ ಕಣ್ಣಲ್ಲಿ ನೋಡೋದಕ್ಕಾಗಲ್ಲ. ಸಮ್ ಆಫ್ ದೀಸ್ ಸಚ್ ಆಸ್ ಫಂಗಸ್ ದಟ್ ಗ್ರೋ ಆನ್ ಬ್ರೆಡ್ ಕ್ಯಾನ್ ಬಿ ಸೀನ್ ವಿತ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಫಂಗಸ್. ಈ ಫಂಗಸ್ಗಳು ಬ್ರೆಡ್ ಮೇಲೆ ಬೆಳೆಯುತ್ತೆ. ಸೊ ಇದನ್ನ ನಾವು ಆರಾಮಾಗಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ನೋಡ್ಬೋದು. ಅದರ್ಸ್ ಕೆನಾಟ್ ಬಿ ಸೀನ್ ವಿತೌಟ್ ದ ಹೆಲ್ಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಆದ್ರೆ ಬೇರೆ ಮೈಕ್ರೋಬ್ಸ್ ನ ಮೈಕ್ರೋಸ್ಕೋಪ್ ಇಲ್ದೆ ನೋಡೋದಕ್ಕೆ ಆಗಲ್ಲ. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಸೊ ಅದಕ್ಕೋಸ್ಕರನೇ ಇದನ್ನ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಮೈಕ್ರೋಬ್ಸ್ ಅಂತ ಕರಿತೀವಿ, ಯಾಕೆಂದ್ರೆ ತುಂಬಾ ಸಣ್ಣ ಇರೋದ್ರಿಂದ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನ್ ಮಾತಾಡ್ತಾ ಇದೀವಿ ಇಷ್ಟೊತ್ವರೆಗೆ ಇದನ್ನ 4 ಗ್ರೂಪ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಹಾಲ್ಗೆ. ಸಮ್ ಆಫ್ ದೀಸ್ ಕಾಮನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್. ಇದರಲ್ಲಿ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಫಿಗರ್ 2.1 to 2.4 ಅಲ್ಲಿ ಹೇಳಿದಾರಂತೆ. ಓಕೆ, ಸ್ಟಾರ್ಟ್ ನೋಡೋಣ. ಮೈಕ್ರೋ ಆರ್ಗ್ಯಾನಿಸಮ್ಸ್ ನ 4 ಪಾರ್ಟ್ಸ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಫಸ್ಟ್ ಒನ್ ಬಂದು ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಹಾಲ್ಗೆ. 2.1 ಅಲ್ಲಿರುವಂತದ್ದು 2 ಬ್ಯಾಕ್ಟೀರಿಯಾಗಳು. ಫಸ್ಟ್ ಒನ್ ಬಂದು ಸ್ಪೈರಲ್ ಬ್ಯಾಕ್ಟೀರಿಯಾ, ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳಲ್ಲೇನೆ ಬೇರೆ ಬೇರೆ ಶೇಪು ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾಗಳಿರುತ್ತೆ. ಅದರಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಸ್ಪೈರಲ್ ಅಂಡ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಅಂಡ್ ಸೆಕೆಂಡ್ ಒನ್ ಬಂದು 2.2 ಅಲ್ಲಿ ಹಾಲ್ಗೆ. ಇದ್ರಲ್ಲಿ 2 ಎಕ್ಸಾಂಪಲ್, ಕ್ಲಮೈಡೋಮೋನಾಸ್ ಅಂಡ್ ಸ್ಪೈರೋಗೈರ್. ಅಂಡ್ ಪ್ರೋಟೋಜೋವಾಗೆ 2 ಎಕ್ಸಾಂಪಲ್, ಅಮೀಬಾ, ಪ್ಯಾರಾಮೀಷಿಯಾ. ಅಂಡ್ ಹಾಲ್ಗೆಗೆ ಎಕ್ಸಾಂಪಲ್ ಬ್ರೆಡ್ ಮೋಲ್ಡ್. ಫಂಗೈಗೆ ಬ್ರೆಡ್ ಮೋಲ್ಡ್ ಅಂತಂದ್ರೆ ನಾವೇನು ಬ್ರೆಡ್ ಮೇಲೆ ಬೆಳೆದಂತ ಫಂಗಸ್ ಅದು ಇದು. ಅಂಡ್ ಪೆನ್ಸಿಲಿಯಂ ಅಂಡ್ ಆಸ್ಪರ್ಜಿಲಸ್ ಇದು ಫಂಗೈಗೆ ಎಕ್ಸಾಂಪಲ್ ಆಗಿರ್ತವೆ. ಅದಲ್ಲದೆ ಕೂಡ ವೈರಸಸ್ ಆರ್ ಆಲ್ಸೋ ಮೈಕ್ರೋಸ್ಕೋಪಿಕ್. ದೇ ಹವೆವರ್ reproduce only inside the cells. ನಾವ್ ಇಷ್ಟೊತ್ವರೆಗೆ ಏನ್ ನೋಡಿದ್ವಿ, ಬ್ಯಾಕ್ಟೀರಿಯಾ, ಹಾಲ್ಗೆ, ಪ್ರೋಟೋಜೋವಾ, ಫಂಗಸ್, ಇವೆಲ್ಲ
ಯಾವ್ದಾರ ಆರ್ಗ್ಯಾನಿಸಮ್ಸ್ ಅಥವಾ ಬೇರೆ ಅದಕ್ಕೆ ಬೇಕಾದಂತ ಕಂಡೀಷನ್ ಸಿಕ್ಕಿದ್ರೆ ಅದ್ರ ಮೇಲ್ ಬೆಳೆಯುವಂಥದ್ದು. ಬಟ್ ಈ ವೈರಸ್ ಬಂದು ಯಾವುದೇ ಸೆಲ್ ಒಳಗಡೆ ಬೆಳೆಯುತ್ತೆ, ಒಳಗಡೆ ಹೋಗಿ ಬೆಳೆದು ಇನ್ಫೆಕ್ಷನ್ ಮಾಡಿ ಬರೋದು. ಓಕೆನಾ? ದೇ ಹವೆವರ್ ರಿಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್. ಸೊ ಈ ವೈರಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ, ಒಳಗಡೆ ಹೋಗಿ ಅಲ್ಲಿ ಸೆಟಲ್ ಆಗಿ ಅಲ್ಲಿ ಗ್ರೋತ್ ಆಗಿ ಅಲ್ಲೇ ಮಲ್ಟಿಪ್ಲಿಕೇಶನ್ ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ವಿಚ್ ಮೇ ಬಿ ಬ್ಯಾಕ್ಟೀರಿಯಂ, ಪ್ಲಾಂಟ್ ಆರ್ ಅನಿಮಲ್. ಅಂತಂದ್ರೆ ಈ ವೈರಸ್ ಯಾವ್ದಾರ ಬ್ಯಾಕ್ಟೀರಿಯಾ ಒಳಗಡೆ ಹೋಗಿ ಬೆಳಿಬೋದು, ಅಥವಾ ಪ್ಲಾಂಟ್ ಒಳಗಡೆ ಹೋಗಿ ಬೆಳಿಬೋದು, ಅಥವಾ ಅನಿಮಲ್ ಒಳಗಡೆ ಹೋಗಿ ಬೆಳಿಬೋದು. ಸಮ್ ಆಫ್ ದ ವೈರಸಸ್ ಆರ್ ಶೋನ್ ಇನ್ ಫಿಗರ್ 2.5. ಓಕೆ, ನೋಡೋಣ. ಕಾಮನ್ ailment like cold, influenza and most coughs are caused by viruses. ಇದ್ರಲ್ಲಿ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ವೈರಸ್ ಇಂದ ನಮ್ಗೆ ಕೆಲವೊಂದು ಡಿಸೀಸ್ ಬರುತ್ತೆ. ಯಾವ್ದ್ಯಾವ್ದು ಅಂತಂದ್ರೆ ಕೋಲ್ಡ್, ನೆಗಡಿ, ಇನ್ಫ್ಲೂಯೆನ್ಸಾ, ಫ್ಲೂ ಅಂತ, ಅಂಡ್ ಮೋಸ್ಟ್ ಕಾಫ್, ಕೆಲವೊಂದು ಸಲಿ ತುಂಬಾ ಕೆಮ್ಮು ಬರುತ್ತಲ್ಲ. ಈ ಕಾಯಿಲೆಗಳೆಲ್ಲ ಬರೋದು ಈ ತರ ಈ ವೈರಸ್ ಇಂದಾನೆ. ಈ ವೈರಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿ ಅಲ್ಲಿ ಗ್ರೋತ್ ಆಗಿ ಅಲ್ಲಿ ಇನ್ಫೆಕ್ಷನ್ ನ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ನಾವು ನಮ್ಗೆ ಹುಷಾರ್ ತಪ್ಪುತ್ತೆ. ಸೊ ಇಲ್ಲೇನ್ ಅರ್ಥ ಮಾಡ್ಕೊಬಹುದು, ವೈರಸ್ ಹೊರ್ಗಡೆ ಇದ್ರು ಕೂಡ ಅದು ಆಕ್ಟಿವ್ ಆಗಿರಲ್ಲ. ಬಟ್ ನಮ್ ಬಾಡಿ ಒಳಗಡೆ ಅಂದ್ರೆ ನಾವು ಹೋಸ್ಟ್ ಆರ್ಗ್ಯಾನಿಸಮ್ ಆಗಿರ್ತೀವಿ. ಓಕೆನಾ? ಯಾಕೆಂತಂದ್ರೆ ಅದು ರೀಪ್ರೊಡ್ಯೂಸ್ ಮಾಡೋದಕ್ಕೆ ನಾವ್ ಹೆಲ್ಪ್ ಮಾಡೋದ್ರಿಂದ ನಮ್ ಬಾಡಿ ಇವಾಗ ಹೋಸ್ಟ್ ಆರ್ಗ್ಯಾನಿಸಮ್ ಆಯ್ತು. ನಮ್ ಬಾಡಿ ಒಳಗಡೆ ಹೋಗಿ ಅದು ಆಕ್ಟಿವ್ ಆಗಿ ಮಲ್ಟಿಪ್ಲೈ ಆಗಿದೆ. ಓಕೆನಾ? ಸೊ ಇದ್ರಿಂದ ಏನ್ ಅರ್ಥ ಮಾಡ್ಕೊಬಹುದು, ವೈರಸ್ ಆಕ್ಟಿವ್ ಆಗೋದಕ್ಕೆ ಹೋಸ್ಟ್ ಆರ್ಗ್ಯಾನಿಸಮ್ ಬೇಕೇ ಬೇಕು ಅಂತ. ಸೀರಿಯಸ್ ಡಿಸೀಸ್ ಲೈಕ್ ಪೋಲಿಯೋ ಅಂಡ್ ಚಿಕನ್ ಪಾಕ್ಸ್ ಆರ್ ಆಲ್ಸೋ ಕಾಸ್ಡ್ ಬೈ ವೈರಸ್. ಇವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ವೈರಸ್ ಇಂದ ಕಾಸ್ ಆಗುವಂತ ಇನ್ಫೆಕ್ಷನ್ಸ್ ಆದ್ರೆ, ಅಂದ್ರೆ ಕೋಲ್ಡ್, ಇನ್ಫ್ಲೂಯೆನ್ಸಾ ಮತ್ತೆ ಕಾಫು, ಕೆಲವೊಂದು ಮೇಜರ್ ವೈರಸಸ್ ಇರುತ್ತೆ ಅಂಡ್ ತುಂಬಾ ಡೇಂಜರಸ್ ವೈರಸ್ ಅಂತ ಹೇಳ್ಬೋದು. ಈ ಡೇಂಜರಸ್ ವೈರಸಸ್ಗಳು ಕೆಲವೊಂದು ಸೀರಿಯಸ್ ಡಿಸೀಸ್ ನ ಕಾಸ್ ಮಾಡುತ್ತೆ. ಯಾವುದು ಅಂತಂದ್ರೆ ಪೋಲಿಯೋ ಮತ್ತೆ ಚಿಕನ್ ಪಾಕ್ಸ್. ಓಕೆನಾ? ಡಿಸೀಸ್ ಲೈಕ್ ಡಿಸೆಂಟ್ರಿ ಅಂಡ್ ಮಲೇರಿಯಾ ಆರ್ ಕಾಸ್ಡ್ ಬೈ ಪ್ರೋಟೋಜೋವಾ, whereas typhoid and tuberculosis are bacterial disease. ಅದಲ್ಲದೆ ವೈರಸಸ್ ಇಂದ ಈ ಪೋಲಿಯೋ ಮತ್ತೆ ಚಿಕನ್ ಪಾಕ್ಸ್ ಡಿಸೀಸ್ ಕಾಸ್ ಆಗುತ್ತೆ. ಓಕೆ, ಈ ಪ್ರೋಟೋಜೋವಾ ಅಂತ ಓದಿದ್ವಲ್ಲ, ಇನ್ನೊಂದು ಕ್ಯಾಟಗರಿ ಮೈಕ್ರೋ ಆರ್ಗ್ಯಾನಿಸಮ್, ಇದು ಡಿಸೆಂಟ್ರಿ ಮತ್ತೆ ಮಲೇರಿಯಾನ ಕಾಸ್ ಮಾಡುತ್ತೆ. ಮತ್ತೆ ಬ್ಯಾಕ್ಟೀರಿಯಾ ಅಂತ ಒಂದು ಕ್ಯಾಟಗರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಓದಿದ್ವಲ್ಲ, ಅವು ಟೈಫಾಯ್ಡ್ ಮತ್ತೆ ಟ್ಯೂಬರ್ಕ್ಯುಲೋಸಿಸ್ ಈ ಡಿಸೀಸ್ ಗಳನ್ನ ಕಾಸ್ ಮಾಡುತ್ತೆ. ಯು ಹ್ಯಾವ್ ಲರ್ನ್ಡ್ ಅಬೌಟ್ ಸಮ್ ಆಫ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ ಇನ್ ಕ್ಲಾಸ್ 6 and 7. ನೀವು 6th ಮತ್ತೆ 7 ಅಲ್ಲಿ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳ ಬಗ್ಗೆ ಆಲ್ರೆಡಿ ಓದಿರ್ತೀರಾ. ನೋಡಿ, ವೈರಸಸ್ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಷ್ಟೊತ್ವರೆಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಷ್ಟು ಕ್ಯಾಟಗರಿ ಇದೆ. ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಗೆ ಡಿಸೀಸ್ ಎಲ್ಲ ಬರ್ಸುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಇದು ಎಲ್ಲಿರುತ್ತೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇ ಬಿ ಸಿಂಗಲ್ ಸೆಲ್ಡ್ ಲೈಕ್ ಬ್ಯಾಕ್ಟೀರಿಯಾ, ಸಮ್ ಆಲ್ಗೆ ಅಂಡ್ ಪ್ರೋಟೋಜೋವಾ, ಆರ್ ಮಲ್ಟಿ ಸೆಲ್ಯುಲರ್ ಸಚ್ ಆಸ್ ಆಲ್ಗೆ, ಫಂಗೈ. ಓಕೆನಾ? ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಸಿಂಗಲ್ ಸೆಲ್, ಇದು ಆಲ್ರೆಡಿ ತುಂಬಾ ಸಣ್ಣ ಜೀವಿ. ಆ ಸಣ್ಣ ಜೀವಿಲೂ ಕೂಡ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರೀ ಸಿಂಗಲ್ ಸೆಲ್ಡ್ ಆಗಿರುತ್ತೆ. ಆ ಸಿಂಗಲ್ ಸೆಲ್ಡ್ ಆಗಿ ಇಟ್ಕೊಂಡೆ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಿಗೆ. ಲೈಕ್ ಕೆಲವೊಂದು ಹಿಂಗೆ ಸಿಂಗಲ್ ಸೆಲ್ಡ್, ಇಲ್ಲಿ ಮಲ್ಟಿ ಸೆಲ್ಯುಲರ್ ಆಲ್ಗೆ ಇದೆ ನೋಡಿ. ಮಲ್ಟಿ ಸೆಲ್ಯುಲರ್ ಅಂತಂದ್ರೆ ಒಟ್ಟೊಟ್ಟಿಗೆ ಇರುತ್ತೆ ಈ ತರ. ಓಕೆನಾ? ಬಟ್ ಕೆಲವೊಂದು ಸಿಂಗಲ್ ಆಗೇನೆ ಅರೈಸ್ ಆಗಿರುತ್ತೆ ಅಂಡ್ ಸಿಂಗಲ್ ಸೆಲ್ಡ್ ಆಗೇನೆ ಅದು ಲೈಫ್ ನ ಲೀಡ್ ಮಾಡುತ್ತೆ. ಯಾವ್ಯಾವು ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಅಂಡ್ ಸಮ್ ಆಲ್ಗೆ ಅಂಡ್ ಪ್ರೋಟೋಜೋವಾ. ಕೆಲವೊಂದು ಮಲ್ಟಿ ಸೆಲ್ಯುಲರ್ ಆಲ್ಗೆ ಅಂಡ್ ಆಲ್ಗೆಲೆ ಸಿಂಗಲ್ ಸೆಲ್ಡ್ ಆಲ್ಗೆನೂ ಇರುತ್ತೆ, ಮಲ್ಟಿ ಸೆಲ್ಯುಲರ್ ಆಲ್ಗೆನೂ ಇರುತ್ತೆ. ಬಟ್ ಪ್ರೋಟೋಜೋವಾ ಮಾತ್ರ ಯಾವಾಗ್ಲೂ ಸಿಂಗಲ್ ಸೆಲ್ಡೇನೆ. ಅದನ್ನ ನೆಕ್ಸ್ಟ್ ಡೀಟೇಲ್ ಆಗಿ ಹೇಳೋಣ. ಓಕೆನಾ? ನೀವ್ ಇಲ್ಲಿ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಸಿಂಗಲ್ ಸೆಲ್ಡ್ ಆಗಾರ ಇರ್ಬೋದು, ಮಲ್ಟಿ ಸೆಲ್ಯುಲರ್ ಆಗಾರ ಇರ್ಬೋದು. ದೇ ಕ್ಯಾನ್ ಸರ್ವೈವ್ ಅಂಡರ್ ಆಲ್ ಟೈಪ್ ಆಫ್ ಎನ್ವಿರಾನ್ಮೆಂಟ್ ರೇಂಜಿಂಗ್ ಫ್ರಮ್ ಐಸ್ ಕೋಲ್ಡ್ ಟು ಕ್ಲೈಮೇಟ್ ಟು ಹಾಟ್ ಸ್ಪ್ರಿಂಗ್ ಅಂಡ್ ಡೆಸರ್ಟ್ ಟು ಮಾರ್ಷಿ ಲ್ಯಾಂಡ್.
ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ ಕಂಡೀಷನ್ ಅಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ತವೆ. ಅಂದ್ರೆ ಅದಕ್ಕೆ ಬೇಕಾದಂತ ಕಂಡೀಷನ್ ಸಿಕ್ಕಿದ ತಕ್ಷಣ, ಇದು ಆಲ್ರೆಡಿ ಏರಲ್ಲಿ ಇರುತ್ತೆ, ಎಲ್ಲಾ ತರ ಮೈಕ್ರೋಬ್ಸ್ ಆಲ್ರೆಡಿ ಏರಲ್ಲಿ ಇರುತ್ತೆ. ಬಟ್ ಯಾವಾಗ ಅದಕ್ಕೆ ಬೇಕಾದಂತ ಎಲ್ಲಾ ತರದ ಮೈಕ್ರೋಬ್ಸ್ ಆಲ್ರೆಡಿ ಏರಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಯಾವಾಗ ಅದಕ್ಕೆ ಬೇಕಾದಂತ ಕಂಡೀಷನ್ ಸಿಗುತ್ತೋ ಆವಾಗ ಅದು ಅಲ್ಲಿ ಹೋಗಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಐಸ್ ಕೋಲ್ಡ್ ಕ್ಲೈಮೇಟ್ ಇಂದ ಇದ್ದು ಹಾಟ್ ಸ್ಪ್ರಿಂಗ್ ಡೆಸರ್ಟ್ ಮಾರ್ಶಿ ಲ್ಯಾಂಡ್ಸ್ ಅಂತಂದ್ರೆ ಎಷ್ಟೇ ಹೈ ಟೆಂಪರೇಚರ್ ಅಲ್ಲಿ ಇದ್ರೂ ಕೂಡ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಡೆವಲಪ್ ಆಗ್ತವೆ. ಎಷ್ಟೇ ಲೋ ಟೆಂಪರೇಚರ್ ಇದ್ರೂ ಕೂಡ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಬೆಳೆಯುತ್ತೆ. ದೇ ಆರ್ ಆಲ್ಸೋ ಫೌಂಡ್ ಇನ್ಸೈಡ್ ದ ಬಾಡಿ ಆಫ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಈ ಆರ್ಗ್ಯಾನಿಸಮ್ಸ್ ಗಳು ಬರೀ ಹೊರಗಡೆ ಅಷ್ಟೇ ಅಲ್ಲದೆ ಅನಿಮಲ್ಸ್ ಮತ್ತೆ ಹ್ಯೂಮನ್ ಬಾಡಿ ಒಳಗಡೆ ಕೂಡ ಸರ್ವೈವ್ ಆಗುವಂತ ಕೆಪಾಸಿಟಿ ಈ ಮೈಕ್ರೋಬ್ಸ್ ಇರುತ್ತೆ. Some microorganisms grow on other organisms while others exist freely. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಬೆಳಿತವೆ, ಕೆಲವೊಂದು ಅಥವಾ ಆರಾಮಾಗಿ ಫ್ರೀ ಆಗಿ ಹಂಗೆ ಏರ್ ಅಲ್ಲೇ ಇರುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ ಕ್ಯಾನ್ ಲೀವ್ ಅಲೋನ್. ಈ ಅಮೀಬಾ ಅನ್ನುವಂತ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ಯಾವಾಗ್ಲೂ ಅಲೋನ್ ಅಂದ್ರೆ ಸಿಂಗಲ್ ಆಗೇನೆ ಇರ್ತವೆ. ವೈಲ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ ಮೇ ಬಿ ಲಿವ್ ಇನ್ ಕಾಲೋನಿ. ಈ ಅಮೀಬಾ ಮೈಕ್ರೋಬ್ಸ್ ಗಳು ಒಬ್ಬೊಬ್ರೆ ಇದ್ರೆ, ಫಂಗೈ ಬ್ಯಾಕ್ಟೀರಿಯಾ ಈ ಮೈಕ್ರೋಬ್ಗಳು ಕಾಲೋನಿಲಿ ಯಾವಾಗ್ಲೂ ಜೊತೆಲಿ ಎರಡು ಮೂರು ಈ ತರ ಗುಂಪಲ್ಲಿ ಇರ್ತವೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂಡ್ ಅಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತೆ ನಾವುಗಳು ನಮ್ಮಿಬ್ರು ಮಧ್ಯೆ ಯಾವ ನಂಟಿದೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ನಮ್ಮ ಲೈಫ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹೆಂಗೆ ಅಂದ್ರೆ, ಸಮ್ ಆಫ್ ದೆಮ್ ಆರ್ ಬೆನಿಫಿಷಿಯಲ್ ಇನ್ ಮೆನಿ ವೇ ವೇರ್ ಸಮ್ ಅದರ್ಸ್ ಆರ್ ಡೇಂಜರ್. ಕೆಲವೊಂದು ನಮ್ಮ ಡೈಲಿ ಲೈಫ್ಗೆ ತುಂಬಾ ಬೆನಿಫಿಟ್ ಅಂತಂದ್ರೆ ಅದರಿಂದ ನಾವು ತುಂಬಾ ಉಪಯೋಗ ಪಡ್ಕಂತ ಇರ್ತೀವಿ. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾರ್ಮ್ಫುಲ್ ಕೂಡ ಆಗಿರುತ್ತೆ ಅಂಡ್ ಇದರಿಂದ ನಮ್ಗೆ ಕೆಲವೊಂದು ಡಿಸೀಸ್ ಅಂದ್ರೆ ಕಾಯಿಲೆಗಳು ಕೂಡ ಬರುತ್ತೆ. ಲೆಟ್ ಅಸ್ ಸ್ಟಡಿ ಅಬೌಟ್ ದೆಮ್ ಇನ್ ಡೀಟೇಲ್ಸ್. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್, ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಬೇರೆ ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ಕೊಂತೀವಿ. ಅಂದ್ರೆ ನಮ್ ಡೈಲಿ ಲೈಫ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ತುಂಬಾ ಯೂಸ್ ಮಾಡ್ಕೊಂತೀವಿ. ದೇ ಆರ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಕರ್ಡ್, ಬ್ರೆಡ್, ಕೇಕ್. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಕರ್ಡ್ ಮೊಸರು ಪ್ರಿಪೇರ್ ಮಾಡೋದಕ್ಕೆ, ಬ್ರೆಡ್ ಪ್ರಿಪೇರ್ ಮಾಡೋವಾಗ ಅಂಡ್ ಕೇಕ್ ಪ್ರಿಪೇರ್ ಮಾಡೋವಾಗ ಯೂಸ್ ಮಾಡ್ಕೊಂತೀವಿ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಸಿನ್ಸ್ ಏಜಸ್. ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಆಲ್ಕೋಹಾಲ್ ಪ್ರಿಪರೇಷನ್ ಅಲ್ಲಿ ತುಂಬಾ ವರ್ಷಗಳಿಂದ ಬಳಸ್ಕೊಂತ ಬಂದಿದ್ದಾರೆ. ಅಂಡ್ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಕ್ಲೀನಿಂಗ್ ಅಪ್ ಆಫ್ ದ ಎನ್ವಿರಾನ್ಮೆಂಟ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳು ನಮ್ ಎನ್ವಿರಾನ್ಮೆಂಟ್ ನ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಆಗ್ತವೆ. ಹೆಂಗೆ ಅಂತ ಅಂದ್ರೆ, ದ ಆರ್ಗ್ಯಾನಿಕ್ ವೇಸ್ಟ್ ಅಂತಾರೆ, ವೆಜಿಟೇಬಲ್ ಪೀಲ್ ಆಗಿರ್ಬೋದು, ಅನಿಮಲ್ಸ್ ರಿಮೇನ್ಸ್ ಆಗಿರ್ಬೋದು, ಫೀಸಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಗೊಬ್ಬರ ಅಂತ ಒಂದ್ ಕಡೆ ಹಾಕಿರ್ತೀವಿ. ಇದನ್ನ ಬ್ಯಾಕ್ಟೀರಿಯಾಗಳು ಅಂದ್ರೆ, ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳಿದೆ ಅಲ್ವಾ. ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂತಂದ್ರೆ, ಇದನ್ನೆಲ್ಲ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತವೆ. ಹೆಂಗೆ ಅಂತಂದ್ರೆ, ಸಾಯಿಲ್ ಒಳಗಡೆ ಆಲ್ರೆಡಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಸಾಯಿಲ್ ಮೇಲೆ ಹೋಗಿ ಈ ಕಸನೆಲ್ಲ ನಾವು ಡಂಪ್ ಮಾಡಿದಾಗ ಈ ಸಾಯಿಲ್ ಗಳೆಲ್ಲ ಹೋಗಿ ಈ ವೆಜಿಟೇಬಲ್ಸ್, ಪೀಲ್ಸ್, ರಿಮೇನ್ಸ್ ಆಫ್ ಅನಿಮಲ್ಸ್, ಪೀಸಸ್ ಏನಿದೆ ಇದನ್ನೆಲ್ಲ ಬ್ರೇಕ್ ಮಾಡಿ ಅದನ್ನ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತವೆ. Recall that the bacteria also used in the preparation of medicines. ಬ್ಯಾಕ್ಟೀರಿಯಾಗಳು ಈ ಕೆಲಸ ಮಾಡೋದಲ್ದೆ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ಮೆಡಿಸಿನ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಂತಾರೆ. ಇನ್ ಅಗ್ರಿಕಲ್ಚರ್ ದೇ ಆರ್ ಯೂಸ್ಡ್ ಟು ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ಬೈ ಫಿಕ್ಸಿಂಗ್ ನೈಟ್ರೋಜನ್. ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದೀವಿ, ನೈಟ್ರೋಜನ್ ಫಿಕ್ಸಿಂಗ್ ಪ್ರೋಸೆಸ್ ಅಲ್ಲಿ ಸಾಯಿಲ್ ಅಲ್ಲಿ ಇರುವಂತ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಯಾವುದು? ರೈಸೋಬಿಯಂ. ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಇದ್ದಂತ ನೈಟ್ರೋಜನ್ ನ ಅಕ್ವೈರ್ ಮಾಡ್ಕೊಂಡು ಸಾಯಿಲ್ಗೆ
ಫರ್ಟಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಶಕ್ತಿ ಕೊಡುತ್ತೆ. ಈ ಬ್ಯಾಕ್ಟೀರಿಯಾಗಳಿಂದ ಸಾಯಿಲ್ ಫರ್ಟಿಲಿಟಿನ ಜಾಸ್ತಿ ಆಗುತ್ತೆ. ನೋಡಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಯೂಸ್ ಮಾಡಿ ಕರ್ಡ್ ಪ್ರಿಪೇರ್ ಮಾಡ್ಬೋದು, ಬ್ರೆಡ್, ಕೇಕ್ಗಳು ಮತ್ತೆ ಆಲ್ಕೋಹಾಲ್ ಕೂಡ ಮೇಕಿಂಗ್ ಆಫ್ ಕರ್ಡ್ ಅಂಡ್ ಬ್ರೆಡ್. ಹಾಗಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡಿ ಕರ್ಡ್ ಮತ್ತೆ ಬ್ರೆಡ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಹೆಂಗೆ? ಯು ಹ್ಯಾವ್ ಲರ್ನ್ ಇನ್ ಕ್ಲಾಸ್ 7 ದಟ್ ಮಿಲ್ಕ್ ಇಸ್ ಟರ್ನ್ಡ್ ಇನ್ ಟು ಕರ್ಡ್ ಬೈ ಬ್ಯಾಕ್ಟೀರಿಯಾ. ನೀವು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ, ಮಿಲ್ಕ್ ಇಂದ ಕರ್ಡ್ ಆಗಿ ಟರ್ನ್ ಆಗೋದು ಬ್ಯಾಕ್ಟೀರಿಯಾ ಇಂದ. ಹಾಗಾದ್ರೆ ಹೆಂಗೆ, ಯಾವ ಬ್ಯಾಕ್ಟೀರಿಯಾ ಅಂತ ಇಲ್ಲಿ ಡಿಟೇಲ್ ಆಗಿ ನೋಡೋಣ. ಕರ್ಡ್ ಕಂಟೈನ್ಸ್ ಸೆವೆರಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಕರ್ಡ್ ಒಳಗಡೆ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಅದ್ರೊಳಗಡೆ ದ ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಪ್ರೊಮೋಟ್ಸ್ ದ ಫಾರ್ಮೇಶನ್ ಆಫ್ ಕರ್ಡ್. ಅದ್ರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಕರ್ಡ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ. ಇಟ್ ಮಲ್ಟಿಪ್ಲೈಸ್ ಇನ್ ಮಿಲ್ಕ್ ಅಂಡ್ ಕನ್ವರ್ಟ್ಸ್ ಇಟ್ ಇನ್ ಟು ದ ಕರ್ಡ್. ಸೊ ಮಿಲ್ಕ್ ಒಳಗಡೆ ಈ ಬ್ಯಾಕ್ಟೀರಿಯಾಗಳು, ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ, ಅಂದ್ರೆ ಬೇಗ ಫಾಸ್ಟ್ ಆಗಿ ರಿಪ್ರೊಡ್ಯೂಸ್ ಆಗಿ ಮಿಲ್ಕ್ ನ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಮೇಕಿಂಗ್ ಆಫ್ ಚೀಸ್. ಅಷ್ಟೇ ಅಲ್ಲದೆ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ಚೀಸ್ ಪ್ರಿಪೇರ್ ಮಾಡೋದಕ್ಕೆ, ಅಂತಂದ್ರೆ ನಾವು ಪಿಜ್ಜಾ ಮೇಲೆಲ್ಲ ಹಾಕೊಂಡು ತಿಂತೀವಲ್ಲ ಚೀಸ್, ಆ ಚೀಸ್ ಪ್ರಿಪರೇಷನ್ ಮಾಡೋವಾಗ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾನ ಯೂಸ್ ಮಾಡ್ಕೊಂಡೆ ಚೀಸ್ ಪ್ರಿಪರೇಷನ್ ಮಾಡಿರ್ತಾರೆ. ಅಂಡ್ ಪಿಕಲ್ಸ್ ಅಂಡ್ ಮೆನಿ ಅದರ್ ಫುಡ್ ಐಟಮ್ಸ್. ಉಪ್ಪಿನಕಾಯಿ ಮತ್ತೆ ಕೆಲವೊಂದು ಫುಡ್ ಐಟಮ್ಸ್, ಎಷ್ಟೋ ಫುಡ್ ಐಟಮ್ಸ್ ಪ್ರಿಪೇರ್ ಮಾಡ್ಬೇಕಾದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ನಾವು ಯೂಸ್ ಮಾಡ್ಕೊಂತೀವಿ. ಆನ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಆಫ್ ರವಾ, ಸೂಜಿ, idlis and baturas is curd. Can you guess why? ಈ ರವೆ ಇಡ್ಲಿ ಅಂಡ್ ಬತೂರಾ ಇದನ್ನೆಲ್ಲ ಪ್ರಿಪೇರ್ ಮಾಡ್ಬೇಕಾದ್ರೆ ಕರ್ಡ್ ನ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? Okay, this is why milk is converted into curd by the lactobacillus bacteria, and bacteria is also involved in the making of cheese, pickles and other food items. ರವಾ ಇಡ್ಲಿ ಮತ್ತೆ ಬತೂರದಲ್ಲಿ ಕರ್ಡ್ ಏನಕ್ಕೆ ಇಂಪಾರ್ಟೆಂಟ್? ಏನಕ್ಕೆ ಅಂತಂದ್ರೆ ಕರ್ಡ್ ಒಳಗಡೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್. ಆ ಬ್ಯಾಟರ್ ಒಳಗಡೆ, ಅಂದ್ರೆ ರವೆ ಒಳಗಡೆ ಕರ್ಡ್ ಮಿಕ್ಸ್ ಮಾಡಿ ಏನ್ ಬ್ಯಾಟರ್ ನಾವು ಪ್ರಿಪೇರ್ ಮಾಡಿರ್ತೀವಿ, ಅದು ಒಳಗಡೆ ಹೋದ ತಕ್ಷಣ ಈ ಕರ್ಡಲ್ಲಿ ಇದ್ದಂತ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಅಂಡ್ ದೇ ಪ್ರೊಡ್ಯೂಸ್ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಅಂಡ್ ಗ್ಯಾಸ್. ಅದು ಮಲ್ಟಿಪ್ಲೈ ಆದಾಗ ಅದ್ರೊಳಗಡೆ ಆಸಿಡ್ ಮತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ ಆ ಬ್ಯಾಟರ್ ಒಳಗಡೆ ಆಸಿಡ್ ಮತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೋ ಅವಾಗ ಬ್ಯಾಟರ್ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಅಲ್ಲಿ ಆಸಿಡ್ ಮತ್ತೆ ಗ್ಯಾಸ್ ಎಂಟರ್ ಆಗಿದೆ ಅಲ್ವಾ ಅದ್ರೊಳಗಡೆ, ಸೊ ಅದಕ್ಕೆ ಸಾಫ್ಟ್ ಆಯ್ತು. ಹೆಂಗೆ ಬಲೂನ್ ಒಳಗಡೆ ಗಾಳಿ ತುಂಬಿಸಿದಾಗ ಹೆಂಗೆ ಅದು ಆಗುತ್ತೋ ಅದೇ ತರ ಈ ಡಫ್ ಸ್ವಲ್ಪ ಸಾಫ್ಟ್ ಆಯ್ತು. ಅಂಡ್ ಡಫ್ ಬಿಕಮ್ ಫ್ಲಫಿ ಅಂತಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಫ್ಲಫಿ ಆಯ್ತು. ಟೇಸ್ಟ್ ಬಿಕಮ್ ಸ್ಲೈಟ್ಲಿ ಸೋರ್ ಅಂಡ್ ಟೇಸ್ಟಿ. ಯಾಕೆಂತಂದ್ರೆ ಕರ್ಡ್ ಇಸ್ ಆಲ್ರೆಡಿ ಟೇಸ್ಟ್ ಲೈಕ್ ಸೋರ್ ಅಲ್ವಾ, ಸೊ ಟೇಸ್ಟ್ ಕೂಡ ಸ್ವಲ್ಪ ಹುಳಿ ಆಯ್ತು ಅಂಡ್ ಟೇಸ್ಟಿ ಆಯ್ತು. ಅಂಡ್ ಇಡ್ಲಿ ಬಿಕಮ್ಸ್ ಸಾಫ್ಟ್, ಬತೂರಾ ಬಿಕಮ್ಸ್ ಪಫ್ಡ್. ಸೊ ಏನ್ ರವಾ ಇಡ್ಲಿಲಿ ಕರ್ಡ್ ಏನ್ ಯೂಸ್ ಮಾಡಿರ್ತಾರೆ, ಸೊ ಈ ಡಫ್ ಇಂದ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಬತೂರಾದಲ್ಲಿ ಕರ್ಡ್ ಯೂಸ್ ಮಾಡೋದ್ರಿಂದ ಬತೂರಾ ಪಫ್ಡ್ ಆಗಿ ಇರುತ್ತೆ, ಅಂದ್ರೆ ಉಬ್ಬಿ. ಸೊ ಆಕ್ಟಿವಿಟಿ 2.3 ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಏನಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು. ಪಾರ್ಟ್ 2 ವಿಡಿಯೋದಲ್ಲಿ ಮೀಟ್ ಆಗುವ. ಓಕೆ.